ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ. ಏನಾದರೂ ಒಂದು ಸಂದೇಶ ಕೊಡೋ ಹವ್ಯಾಸ ನನಗೆ ಚಟ. ಒಬ್ಬೊಬ್ಬರಿಗೊಂದೊಂದು ಚಟ ಇರುತ್ತೆ. ನನಗೆ ಸಮಾಜಮುಖಿನ ನಾಡು ನುಡಿ ಜಲ ನೆಲ ಭಾಷೆಗೆ ಏನಾದರೂ ಒಂದು ಸಾಧನೆ ಮಾಡಿ ನಮ್ಮ ವಾಹಿನಿ ಕರ್ಕೊಳ್ಳೋಣ ಅಂತ ನನಗೆ ಗೊತ್ತಿರೋ ವಿಚಾರಗಳನ್ನು ಹೇಳೋದು. ಈಗಿನ ಪರಿಸ್ಥಿತಿ ಈಗಿನ ಕಾಲಘಟ್ಟಕ್ಕೆ ನಾನು ಹೇಳ್ತಕ್ಕಂಥ ವಿಚಾರ ಅನ್ವಯಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದನ್ನ ನಿರ್ಧಾರ ತಗೊಳ್ಳೋದೆಲ್ಲ ನಿಮ್ಮ ಮೇಲಿದೆ. ಇಂದಿನ ಕಥೆಯ ನಾಯಕ ಅಳಿಲು. ಒಂದು 10 ಅಳಿಲುಗಳು ಸುಮಾರು ಅಳಿಲುಗಳು ಸೇರ್ಕೊಂಡು ನೋಡಿ, ನಮ್ಮ ಕಾಡಿನಲ್ಲಿ ಅವರ ಪರಿಸರದಲ್ಲಿ ಒಂದು ಮರ ಇದೆ. ಈ ಮರನ ಯಾರು ಬೇಗ ಹತ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಕ್ರೀಡೆ ತರ ಆಯೋಜನೆ ಮಾಡುತ್ತೆ. ಅಳಿಲುಗಳೆಲ್ಲ ಸೇರ್ಬಿಟ್ಟು ಅದರಲ್ಲಿ 10 ಅಳಿಲುಗಳು ಮಾತ್ರ ಆಯ್ಕೆಯಾಗಿ ನಾವು ಹತ್ತೋಣ, ಒಂದು ಸಾಧನೆ ಮಾಡೋಣ ಅಂತ ಹೇಳ್ಬಿಟ್ಟು ಹತ್ತೋಕ್ ಶುರುವಾಗುತ್ತೆ. ಅದರಲ್ಲಿ ಬುದ್ಧಿವಂತ, ಶಕ್ತಿವಂತ, ಕೆಲವು ಕಿತಾಪತಿ ಮಾಡೋವು, ಕೆಲವು ತೀಟ್ಲೆ ಮಾಡುವಂತವೆಲ್ಲ ಸೇರ್ಕೊಳ್ತೇವೆ. ಒಟ್ಟು 10 ಆಗುತ್ತೆ. 10 ಅಳಿಲುಗಳನ್ನು ಮರ ಹತ್ತೋಕೆ ಪ್ರಾರಂಭ ಮಾಡುತ್ತೆ. ಕೆಲವು ಅಳಿಲುಗಳು 8 ಅಳಿಲುಗಳು ಒಂದು ಕಾಲೊಂದು ಹಿಡ್ಕೊಂಡು, ಒಂದು ತಲೆ ಮೇಲೆ ಒಂದು ಹಿಡ್ಕೊಂಡು, ಬೆನ್ನ ಮೇಲೆ ತಟ್ಕೊಂಡು, ತಾನು ಮುಂದು ನೀನು ಮುಂದು ಅಂತ 8 ಅಳಿಲುಗಳು ಹತ್ತೆ ದಡ ತಲುಪುತ್ತೆ. ಸೂಚಿಸಿರುವ ಜಾಗ ಬೇಗ ತಲುಪುತ್ತೆ. ಅದರಲ್ಲಿ ಕೆಳಗಡೆ 2 ಸ್ವಲ್ಪ ಒದ್ದಾಡ್ಕೊಂಡು ಇರುತ್ತೆ. ಅವನ್ನೆಲ್ಲಾನು ಮೇಲೆ ಇರ್ತಕ್ಕಂಥ 8 ಅಳಿಲುಗಳು ಹೀಯಾಳ್ಸೋಕ್ ಶುರು ಮಾಡುತ್ತೆ. ನಿಮ್ಮ ಯೋಗ್ಯತೆ ಇಷ್ಟೇನಾ, ಎತ್ತಕ್ ಬಂದ್ರಿ ಅಂತ ಕ್ರೀಡೆಗೆ, ಶಕ್ತಿ ಸಾಲದು, ಬುದ್ಧಿ ಸಾಲದು ಅಂತ ಹೇಳ್ಬಿಟ್ಟು ಅವರನ್ನ ಈನ ರೀತಿಯಲ್ಲಿ ನಾವ್ ಯಾರನ್ನಾದ್ರೂ ತೆಗಳ್ತೀವಿ ನೋಡಿ, ಹಳ್ಳಕ್ ಬಿದ್ರೆ ಆ ತರ ತೆಗೆಳ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೇನು ದಡ ತಲುಪಬೇಕು ಅನ್ನೋ ಜಾಗದಲ್ಲಿ ಒಂದು ಅಳಿಲಿಗೆ ಬೆವರು ಸುರಿದು ಬಿಡುತ್ತೆ. ಇವು ಅನ್ನೋ ಮಾತುಗಳಿಗೆ ಮೈಯೆಲ್ಲ ಬೆಂಕಿ ಆಗ್ಬಿಡುತ್ತೆ. ಸಿಕ್ಕಿದ್ರೆ ಒಡೆದು ಬಿಡೋಣ ಅನ್ಸುತ್ತೆ. ಅದು ಹತ್ರ ಹೋಗ್ಬಿಟ್ಟು ಬಾಯಿ ತೆರೆದು ಕೈ ಹಿಂಗ್ ಅನ್ನುತ್ತೆ, ಹೊಡಿಯೋಣ ಅಂತ ಹೇಳ್ಬಿಟ್ಟು ಸಹಪಾಠಿಗಳನ್ನ ಕೆಳಗಡೆ ಬಿದ್ದೋಗುತ್ತೆ. ಇನ್ನೊಂದು ಅದರ ಹತ್ತಾ ಇರುತ್ತೆ. ಅದು ಬಿರೋ ರಭಸಕ್ಕೆ ಅದು ಸ್ವಲ್ಪ ಕೆಳಗಡೆ ಹೋಗ್ಬಿಡುತ್ತೆ. ಅದು ಬಿದ್ದೋಗುತ್ತೆ. ಕೈ ಮೈಯೆಲ್ಲ ತರ್ಚ್ಕೊಂಡು ರಕ್ತ ಬರೋಕ್ ಪ್ರಾರಂಭ ಮಾಡುತ್ತೆ. ಇನ್ನೊಂದು ನಾನು ಹತ್ತೋದೇ ಇಲ್ಲ, ಕ್ರೀಡೆಯಿಂದ ದೂರ ಹೋಗ್ತೀನಿ ಅಂತ ಪಕ್ಕಕ್ಕಿರುತ್ತೆ. ಇದು ಛಲ ಬಿಡಬಾರ್ದು ಅಂತ ಮತ್ತೆ ಹತ್ತೋದಕ್ಕೆ ಪ್ರಯತ್ನ ಮಾಡುತ್ತೆ. ಮೇಲೆ ಇದ್ದಂತ 8 ಅಳಿಲುಗಳು ಏನು ಅನ್ನಬಾರದ ರೀತಿಯಲ್ಲಿ ಹೀಯಾಳಿಸಿ ಇದಕ್ಕೆ ಅವಮಾನ ಮಾಡೋದಕ್ಕೆ ಶುರು ಮಾಡುತ್ತೆ. ನಿನ್ನ ಯೋಗ್ಯತೆ ಇಷ್ಟೇನ, ಆಗೋಯ್ತು, ಹೋಗು, ನಿನ್ನ ಕತೆ ಇನ್ಯಾಕೆ ಬಂದೆ, ಅವನು ಬಿದ್ದ, ರಕ್ತ ಬಂತು, ರಕ್ತ ಸೋರ್ತಾ ಇದೆ ಅಂತ. ಇದು ಛಲ ಬಿಡಲ್ಲ. ಛಲ ಬಿಡದೆ ಬೆಂಕಿಗೆ ತುಪ್ಪ ಹಾಕಿದಂಗೆ ಚೆನ್ನಾಗಿ ಮೈಯನ್ನ ರೋಷಾಗ್ನಿ ಮಾಡ್ಕೊಂಡು ಇನ್ನೇನು ಹತ್ತಲೇಬೇಕು, ನಾನು ಅವ್ರ ಜೊತೆ ಸೇರ್ಲೇಬೇಕು, ಈ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ಹೇಳ್ಬಿಟ್ಟು ಹುಮ್ಮಸ್ನಿಂದ ಹತ್ತಿ ಅವ್ರ ಜಾಗ ತಲುಪಿಬಿಡುತ್ತೆ. ತಲುಪಿದ ತಕ್ಷಣ ಇದು ಹೋಗ್ಬಿಟ್ಟು 8 ಅಳಿಲುಗಳಿಗೇನು ಮುತ್ತು ಕೊಡುತ್ತೆ, ಕೈ ಕುಲ್ಕುತ್ತೆ, ನಮಸ್ಕಾರ ಮಾಡುತ್ತೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡ್ಬಿಡುತ್ತೆ. ಆಗ 8 ಅಳಿಲುಗಳಿಗೆ ಅನ್ಸುತ್ತೆ, ಇದನ್ನ ಅನ್ನಬಾರದು ಮಾತಾಡಿ ಇದನ್ನು ನಾವು ಹೀಯಾಳಿಸಿದ್ವಿ, ಇದು ಯಾಕಪ್ಪ ನಮ್ಗೆಲ್ಲ ಬಂದು 8 ತಕ್ಕೂ ಬಂದು ಕೈ ಕುಲ್ಕಿ ಮುತ್ತು ಕೊಟ್ಟು ನಮ್ಮನ್ನೆಲ್ಲನೂ ಭುಜದ ಮೇಲೆಗಳೆಲ್ಲ ಕೈ ಹಾಕೊಂಡು ಕುಟುಂಬದ ತರ ನೋಡ್ತಾ ಇದೆ, ಏನಾಗಿದೆ ಇದಕ್ಕೆ ಅನ್ಸುತ್ತೆ. ಆಗ ಒಂದು ಅಘಾತಕ ಸುದ್ದಿ ಗೊತ್ತಾಗುತ್ತೆ. ಆ ಅಳಿಲಿಗೆ 2 ಕಿವಿನೂ ಕೇಳಿಸ್ತಾ ಇರಲಿಲ್ಲ. ಇವರು ತೆಗಳ್ತಾ ಇದ್ದರು ನೋಡಿ, ಅದು ನನ್ನನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ನಮ್ಮ ಜೊತೆಗೆ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಹುಮ್ಮಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೊಂದು ಹುಮ್ಮಸ್ನಿಂದ ನನ್ನ ಸಹಪಾಠಿಗಳನ್ನ ನನ್ನ ಬೆನ್ನೆಲುಬಾಗಿದ್ದಾರೆ, ನನ್ನ ನಮ್ಮ ಜೊತೆ ಸೇರ್ಕೊಂಡು ಅಂತ ಹೇಳ್ಬಿಟ್ಟು ನನಗೆ ಸ್ವಾಗತ ಬಯಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಶಕ್ತಿ ತಕೊಂಡು ಹತ್ತಿ ಅದರಲ್ಲಿ ಸೇರ್ಕೊಳ್ಳುತ್ತೆ. ಇದೇ ರೀತಿನೇ ನಾವೇನಾದ್ರೂ ಒಂದು ಕೆಲಸ ಮಾಡಕ್ ಹೋದ್ರೆ, ಉತ್ತಮ ಕೆಲಸ ಮಾಡಕ್ ಹೋದ್ರೆ ನಮ್ಮನ್ನ ತೆಗಳ್ತಾರೆ. ತೆಗಳೋರ್ಗೆ ಯಾವತ್ತೂ ಕಿವಿ ಕೊಡಬಾರ್ದು. ಯಾವುದೇ ಆಗಲಿ ನೇರ ದಿಟ್ಟ ನಿರಂತರವಾಗಿದ್ರೆ ಅದನ್ನು ಎದುರಿಸಿದ್ರೆ ಮಾತ್ರ ನಾವು ಅಂದುಕೊಂಡಿರೋ ಯೋಜನೆ ಘಟ್ಟ ತಲುಪಬಹುದು. ಕೆಲವು ವಿಚಾರಗಳಲ್ಲಿ ನಾವು ಕಿವುಡರಾಗಿದ್ರೆ ನಮ್ಮ ಸಾಧನೆಯನ್ನು ಬೇಗ ಸಂಪಾದನೆ ಮಾಡ್ಬೋದು. ನನ್ನ ವಿಚಾರನ ಹೇಳ್ತೀನಿ. ರೋಡ್ ಮಳೆಯಲ್ಲಿ ಹಾಕ್ತಾ ಇರ್ತಾನೆ, ಹಾಕಬೇಡ ಅಂದ್ರೆ ಮಳೆ ನಿಂತೋದ ತಕ್ಷಣ ಕಿತ್ತರೆ ಬಂದ್ಬಿಡುತ್ತೆ. ನೀರು ಟ್ಯಾಂಕ್ ಅನ್ನ ಕಟ್ತಾ ಇರ್ತಾನೆ, ಬರೀ ಸ್ಯಾಂಡ್ ಹಾಕ್ಬಿಟ್ಟು ಅವೈಜ್ಞಾನಿಕವಾಗಿ ಕಟ್ತಾ ಇರ್ತಾನೆ, ಅದನ್ನ ನಿಲ್ಲಿಸಿ ದೂರ ಕೊಡ್ತೀನಿ. ಒಂದು ಪ್ರವಾಸಿ ಮಂದಿರ ಕಟ್ತಾರೆ ನಮ್ಮೂರ ಹತ್ರ, ಬರೀ ಸ್ಯಾಂಡ್ ಹಾಕಿ ಮೋಲ್ಡ್ ಹಾಕಿ ನೀರನ್ನೇ ಹಾಕಲ್ಲ, ಮೋಲ್ಡ್ ಬಿಚ್ಚೋ ದಿವಸ ಬಿದ್ದೋಗ್ತಾ ಇರುತ್ತೆ. ಅದಕ್ಕೆ ನಾನು ತಡೆ ತರ್ತೀನಿ. ಜನ ಏನ್ ಹೇಳ್ತಾರೆ ಗೊತ್ತಾ, ರೋಡನ್ನ ನಿಲ್ಲಿಸ್ಬಿಟ್ಟ, ಕುಡಿಯೋ ನೀರು ಟ್ಯಾಂಕಿಗೆ ಕಲ್ಲಾಕ್ದ, ಪ್ರವಾಸಿ ಮಂದಿರ ಹಾಳಾಗ್ದ, ಸರ್ಕಾರ ಯಾವುದೋ ಮಾಡಿದೆ, ಇನ್ನೆಷ್ಟು ವರ್ಷಕ್ಕೆ ಮಾಡುತ್ತೋ ಏನೋ, ಈ ಅಪ್ಪ ಎಲ್ಲ ಬಾಯಲ್ಲಿ ಇಟ್ಕೊಂಡೆ, ಈ ಅಪ್ಪಂದೆಲ್ಲ ಇಂಥ ಕಿತಾಪತಿ ಅಂತ ಹೇಳ್ಬಿಟ್ಟು ನನ್ನನ್ನ ಉಗಳೋರ್ಗಿಂತ ತೆಗಳೋರೆ ಜಾಸ್ತಿ ಇದ್ದಾರೆ. ಆದರೆ ಅಲ್ಲಿನ ದೋಷಗಳು ಮಾತ್ರ ಯಾರಿಗೂ ಕಾಣಿಸಲ್ಲ. ದಾರಿ ಯಾಕೆ ನಿಲ್ಸಿದ್ದಾನೆ, ಮಳೆಯಲ್ಲಿ ಕಿತ್ಕೊಂಡು ಬರ್ತಾ ಇದೆ, ಇದು ಎಷ್ಟು ದಿವಸ ಇರುತ್ತೆ, ಇಂತ ಮಾಡಿ ಸರಿ ಅನ್ನೋದು ಭಾವನೆ ಬರ್ತಾ ಇಲ್ಲ. ದಾರಿ ಹೋಯ್ತು ಈಗ ಸದ್ಯಕ್ಕೆ. ನೀರಿನ ತೊಟ್ಟಿ ಯಾವುದೋ ಒಂದು ಕುಡಿಯೋಕ್ ಆಗ್ತಾ ಇತ್ತು ಅಂತ ಹೇಳ್ತಾರೆ, ಬರೀ ಸಿಮೆಂಟ್ ಇಲ್ದಿರ ಸ್ಯಾಂಡ್ ಅಲ್ಲಿ ಅವೈಜ್ಞಾನಿಕವಾಗಿ ಕಟ್ತಾ ಇದ್ದಾನೆ. ಒಂದು ಕೆಲವು ದಿವಸ ಆದ್ಮೇಲೆ ಬಿದ್ದೋದ್ಮೇಲೆ ಶಿಥಿಲಗೊಳ್ಳುತ್ತೆ ಅಂತ ಯಾರಿಗೂ ಅನಿಸ್ತಾ ಇಲ್ಲ. ಪ್ರವಾಸಿ ಮಂದಿರ ನಮ್ಮ ಊರಲ್ಲಿ ಬರ್ತಾ ಇತ್ತು,
ಅದನ್ನ ಈ ಅಪ್ಪ ಬಾಯಲ್ಲಿ ಇಟ್ಕೊಂಡ ಅಂತ ಹೇಳ್ತಾನೆ. ಸುಣ್ಣ ಬಣ್ಣ ಬೆಳೆದ 6 ತಿಂಗಳಿಗೆ ಅದು ಬಿದ್ದೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗ್ತಲ್ಲ. ಈ ತರ ನಾವು ಮಾಡುವಂತ ಕಾರ್ಯ ಯಾವತ್ತೂ ನಮ್ಮ ಮನಸ್ಸಾಕ್ಷಿಗೆ ನೇರವಾಗಿದ್ರೆ ಯಾರೇ ತೆಗೆದುಕೊಂಡೋಗ್ಲಿ ಅದಕ್ಕೆ ನಾವು ಕಿವಿ ಕೊಡಬಾರ್ದು. ಒಳ್ಳೆ ಹಣ್ಣಿಗೆ ಎಲ್ಲರೂ ಕಾಯಿ ಕಲ್ಲು